ದೇವರಿಗಾಗಿ ಯೇಸು ಕ್ರಿಸ್ತನು ಪಾಪದ ಪಾಲಿಗೆ ಸತ್ತನು, ದೇವರಿಗಾಗಿ ಜೀವಿಸಿದನು ಎಂದು ನಾವು ನೋಡುವರಾಗಿದ್ದೇವೆ. ಯಾಕೆ ಆತನು ಪಾಪದ ಪಾಲಿಗೆ ಸತ್ತನಂತಂದರೆ, ಧರ್ಮಶಾಸ್ತ್ರದ ಪ್ರಕಾರ ಸ್ವಲ್ಪ ಕಡಿಮೆ ಎಲ್ಲ ವಸ್ತುಗಳು ರಕ್ತದಿಂದಲೇ ಶುದ್ಧೀಕರಿಸಲ್ಪಡುವುದು ಎಂದು ನಾವು ವಾಕ್ಯದಲ್ಲಿ ನೋಡ್ತೇವೆ. ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂದು ಕೂಡ ನಾವು ನೋಡುವರಾಗಿದ್ದೇವೆ. ಆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂದು ನಾವು ನೋಡುವುದಕ್ಕೋಸ್ಕರ ಆತನು ಈ ಲೋಕದ ಎಲ್ಲ ರಕ್ತವು ಅಶುದ್ಧವಾಗಿರುವುದರಿಂದ ತನ್ನ ರಕ್ತವನ್ನು ಸುರಿಸುವುದಕ್ಕಾಗಿ, ನಮ್ಮ ಪಾಪಗಳನ್ನು ಬಿಡಿಸುವುದಕ್ಕಾಗಿ ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು ಎಂದು ನಾವು ನೋಡುವರಾಗಿದ್ದೇವೆ. ಈಗ ಮೊದಲನೆಯ ಒಂದು ಅಂಶವನ್ನು ನೋಡುವಾಗ, ಕ್ರಿಸ್ತನು ನಮ್ಮ ಪಾಪ ನಿವಾರಣೆಗಾಗಿ ಸತ್ತನು. ಆತನು ನಮ್ಮ